ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವುಮೆನ್ಸ್ ಕ್ರಿಯೇಷನ್ ಝೋನ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಏನಂತ ನೋಡೋಣ. ಅದಕ್ಕಿಂತ ಮುಂಚೆ ಇದೀಗ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಾಯ್ಸ್. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡಿದ್ರೇ ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಂಡು ನೋಡಿ. ಹಾಕ್ತಾ ನನಗೂ ಮೋಟಿವೇಟ್ ಆಗುತ್ತೆ ನಿಮಗೆ ಹೊಸ ಹೊಸ ಕಂಟೆಂಟ್ ಕೊಡಬೇಕು ಅಂತ. ಸೊ ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಕ್ತಾ ನಾನು ಮಾಡೋ ಒಂದೊಂದು ವೀಡಿಯೋನೂ ನಿಮ್ಮ ನೋಟಿಫಿಕೇಷನಾಗಿ ಹೊರಗೆ ಬರುತ್ತೆ. ಸೊ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋನ ಅಂತ ನೋಡೋಣ. ಇವತ್ತೊಂದು ಸ್ಲ್ಯಾಂಟಿಂಗ್ ಫ್ಲವರ್ ಡಿಸೈನನ್ನು ನೋಡೋಣ. ಅದಕ್ಕೆ ಅಂತ ನಾನು ಅರಳೆ ದಾರನನ್ನು ರೆಡಿ ಮಾಡಿಟ್ಟಿದ್ದೆ. ಅದನ್ನು ಆ್ಯಸ್ ಯೂಶುವಲ್ ಲೇಸ್ ಬ್ಯಾಕ್ ಸೈಡ್ ಇಟ್ಕೊಂಡು ನಾನು ಲಾಕ್ ಅನ್ನೋದನ್ನ ಮಾಡ್ಕೊಳ್ತಾ ಇದ್ದೀನಿ. 2 ಲಾಕ್ ಅನ್ನೋದನ್ನ ಮಾಡ್ಕೊಳ್ಳಿ, ತುಂಬ ಸೆಕ್ಯೂರ್ ಆಗಿರುತ್ತೆ. ಸೊ ಲಾಕ್ ಅನ್ನೋದನ್ನ ಮಾಡಿದ್ಮೇಲೆ ಒಂದು ಸ್ವಲ್ಪ ದಾರನನ್ನ ಮೇಲೆ ಮಾಡಿ ಒಂದು ಫ್ಲವರ್ ಬಿಡೋದನ್ನ ಇನ್ಸೆಟ್ ಮಾಡ್ತಾ ಇದ್ದೀನಿ. ಫ್ಲವರ್ ಬಿಡ್ ಒಂದು ಆಪ್ಷನಲ್ಲೇ, ನೀವು ಇಲ್ಲಿ ಯಾವುದು ಬೇಕಾದರೂ ಇನ್ಸೆಟ್ ಮಾಡ್ಬೋದು. ನಾನು ಯಾಕೆ ಫ್ಲವರ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಫ್ಲವರ್ ಆರ್ಚಿಗೆ ಫ್ಲವರ್ ಬಿಡು ಚೆನ್ನಾಗಿರುತ್ತೆ ಅಂತ ಒಂದು ಏನೋ ಒಂದು ಥಾಟಲ್ಲಷ್ಟೇ. ಸೊ ಈ ಥರ ಒಂದು ಫ್ಲವರ್ ಬಿಡೋದನ್ನ ತಗೊಂಡು ಒಂದು ಸ್ವಲ್ಪ ದಾರನನ್ನ ಮೇಲೆ ಮಾಡಿರ್ತೀವಲ್ಲ ಆ ದಾರಕ್ಕೆ ಇನ್ಸೆಟ್ ಮಾಡ್ಕೋಬೇಕಾಗುತ್ತೆ. ಸೊ ಬಿಡೋದನ್ನ ಇನ್ಸೆಟ್ ಮಾಡಿದ್ಮೇಲೆ ಈ ಥರ ಬೀಡ್ ಲಾಕ್ ಅನ್ನೋದನ್ನ ಮಾಡಿಕೊಂಡು ಸೂಜಿ ಮೇಲೆ 2 ಸಾರಿ ದಾರನನ್ನು ಸುತ್ಕೋಬೇಕು. ಸುತ್ತಕೊಂಡು ಒಂದು ಸ್ವಲ್ಪ ಕ್ರಾಸಾಗಿ ನೀಡಲನ್ನು ಇಟ್ಕೊಂಡು ತುಂಬ ದೂರನೇ, ತುಂಬ ಹತ್ತಿರದಲ್ಲಿ ಇಡಬೇಡಿ, ತುಂಬ ದೂರದಲ್ಲೇ. ಯಾಕಂದರೆ ಡಬಲ್ ಕ್ರೋಶೆ ಅಂದರೆ ತ್ರಿಬಲ್ ಕ್ರೋಶೆ ಹಾಕಿದ್ದೀರಲ್ಲ, ಡಬಲ್ ಕ್ರೋಶೆ ಹಾಕಿದರೆ ಹತ್ತಿರ ಹಾಕ್ಬೋದು. ಸೊ ತ್ರಿಬಲ್ ಕ್ರೋಶೆ ಹಾಕಿದಿಂದ ಸ್ವಲ್ಪ ದೂರನೇ ಇಟ್ಟು ನೀಡಲಿಂದ ದಾರನನ್ನು ತಂದು 4 ಲೂಫ್ ಆಗಿರುತ್ತಲ್ವ, 2 ಲೂಫ್ ಒಂದು 2 ಲೂಫ್ ಒಂದು 2 ಲೂಫ್ ಒಂದು ಅಂತ ನಾವು ತ್ರಿಬಲ್ ಕ್ರೋಶೆ ಅನ್ನೋದನ್ನ ಮಾಡಿರ್ತೀವಿ. ಸೊ ಇಲ್ಲಿ ಬಂದು ಈ ಪ್ಲೇಸಲ್ಲಿ ಸ್ವಲ್ಪ ಟೈಟ್ ಮಾಡಿ, ಈ ಥರ ನಾನು ಹೇಳ್ತಾ ಇದ್ದೀನಲ್ವ ಆ ಥರ ಟೈಟ್ ಮಾಡ್ಕೊಳ್ಳಿ. ಸೊ ಟೈಟ್ ಮಾಡಿದ್ಮೇಲೆ ಅಲ್ಲಿಂದ 3 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. 1 2 3 ಚೈನನ್ನು ಹಾಕಿದ್ಮೇಲೆ ಸೂಜಿ ಮೇಲೆ 2 ಸಾರಿ ದಾರ ಸುತ್ತಕೊಂಡು ಈಗೇನು ತ್ರಿಬಲ್ ಕ್ರೋಶೆ ಹಾಕಿದ್ನಲ್ಲ ಆ ತ್ರಿಬಲ್ ಕ್ರೋಶೆಯಿಂದ ದಾರನ ತಂದು 4 ಲೂಫ್ ಆಯಿತು. ಹಾಗೇನು 2 ಲೂಫ್ ಒಂದು 2 ಲೂಫ್ ಒಂದು 2 ಲೂಫ್ ಒಂದು ಅಂತ ಹಾಗೇನು ಇಲ್ಲೂ ಕೂಡ ತ್ರಿಬಲ್ ಕ್ರೋಶೆ ಅನ್ನೋದನ್ನ ಮಾಡ್ತಾ ಇದ್ದೀನಿ. ಸೊ ಈ ಥರ ತ್ರಿಬಲ್ ಕ್ರೋಶೆ ಅನ್ನೋದನ್ನ ಪರ್ ಹೆಡ್ಗೆ ಬಂದು ಅಂದರೆ 1 ಟೈಮ್ಗೆ ನಾವು 3 ಸರಿ ಮಾಡಬೇಕಾಗುತ್ತೆ. ಸೊ ಈಗ ನೋಡಿ ನಾನು ಸೆಕೆಂಡ್ ಟೈಮ್ ಅನ್ನೋದನ್ನ ಮಾಡಿದೆ. ಈಗ ಅಗೇನ್ 3rd ಟೈಮ್ ಮಾಡ್ತಾಯಿದ್ದೀನಿ. ಅಂದರೆ ಸೂಜಿ ಮೇಲೆ 2 ಸಾರಿ ದಾರ ಸುತ್ತಕೊಂಡೆ, ದಾರನ ತಂದು 4 ಲೂಫ್ ಆಗಿರುತ್ತೆ. 2 ಲೂಫ್ ಒಂದು 2 ಲೂಫ್ ಒಂದು 2 ಲೂಫ್ ಒಂದು ಅಂತ 3 ಟೈಮ್ ನಾನು ಹೊರಗಡೆ ತೆಗೆದೆ. ಸೊ ದಾರನನ್ನ ಹೊರಗಡೆ ತೆಗೆದ್ಮೇಲೆ ಅಗೇನ್ ಅಲ್ಲಿಂದ ನಾನು 3 ಚೈನನ್ನು ಹಾಕ್ಕೊಂಡು ಅದೇ ಲೂಫ್ ಮಧ್ಯೆಯಿಂದ ದಾರನನ್ನ ತಂದು ಈ ಥರ ಲಾಕ್ ಅನ್ನೋದನ್ನ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಜಸ್ಟ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ, ಮೇಲೆವರೆಗೂ ತಂದು ಲಾಕ್ ಅನ್ನೋದನ್ನ ಮಾಡಿಲ್ಲ. ಹಾಗೆಯೇ 3 ಚೈನ್ ಸಮೇತ ಲಾಕ್ ಅನ್ನೋದನ್ನ ಮಾಡಿದೆ. ಸೊ ಈಗ ನೋಡಿ ಲಾಕ್ ಮಾಡಿದ ಜಾಗದಿಂದ ಅಗೇನ್ 3 ಚೈನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಒಂದು ಪೆಟಲ್ ಥರ ಆಯಿತು. ಸೊ 2ನೇ ಪೆಟಲ್ ಶುರು ಮಾಡಿದ್ದೀನಿ. ಸೊ 3 ಚೈನ್ ಆದಮೇಲೆ ಅಗೇನ್ ಸೂಜಿ ಮೇಲೆ 2 ಸಾರಿ ದಾರ, ಅದೇ ಥರನೇ ದಾರನ ತಂದು 4 ಲೂಫ್ ಆಗಿರುತ್ತೆ. 2 ಲೂಫ್ ಒಂದು 2 ಲೂಫ್ ಒಂದು 2 ಲೂಫ್ ಒಂದು ಅಂತ 3 ಟೈಮು ನಾವು ದಾರನನ್ನು ಹೊರಗಡೆ ಮಾಡಿದ್ರೆ ತ್ರಿಬಲ್ ಕ್ರೋಶೆ ಅನ್ನೋದು ಫಾರ್ಮ್ ಆಗುತ್ತೆ. ಸೊ ಈ ಥರ ನಾವು ಒಂದು ಪೆಟಲ್ಗೆ 3 ಟೈಮು ತ್ರಿಬಲ್ ಕ್ರೋಶೆ ಅನ್ನೋದನ್ನ ಹಾಕಬೇಕು. 3 ಟೈಮ್ ತ್ರಿಬಲ್ ಕ್ರೋಶೆ ಹಾಕಬೇಕಾದ್ರೆ ಬಿಫೋರ್ 3 ತ್ರಿಬಲ್ ಕ್ರೋಶೆಗೆ ಮುಂಚೆನೂ 3 ಚೈನ್ ಹಾಕಬೇಕು. ಅಗೇನ್ ಆಫ್ಟರ್ ತ್ರಿಬಲ್ ಕ್ರೋಶೆ 3 ಸರಿ ಆದಮೇಲೆ ಕೂಡ 3 ಚೈನನ್ನು ಹಾಕೋಬೇಕು. ಈಗ ನೋಡಿ 3rd ಟೈಮ್ ನಾನು ತ್ರಿಬಲ್ ಕ್ರೋಶೆ ಅನ್ನೋದನ್ನ ಮಾಡ್ತಾಯಿದ್ದೀನಿ. ದಾರನ ತಂದೆ 4 ಲೂಫ್ ಆಯಿತು. 2 ಲೂಫ್ ಒಂದು 2 ಲೂಫ್ ಒಂದು ಅಂತ 3 ಸರಿ ಮಾಡಿದ್ನಲ್ವ. ಸೊ ಇಲ್ಲಿಗೆ ನಾನು 3 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. 1 2 3 ಚೈನ್ ಆದಮೇಲೆ ಹಾಗೆಯೇ ಎಲ್ಲಿಂದ ಶುರು ಮಾಡಿದ್ವೋ ಅಲ್ಲಿಗೆ ಒಂದು ಲಾಕ್ ಅನ್ನೋದನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಆದಮೇಲೆ ಅಲ್ಲಿಂದನೇ ಹಾಗೆ ನಾನು 3 ಚೈನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 3 ಚೈನ್ ಆಯಿತು. 2 ಸರಿ ದಾರನ ಸುತ್ತಕೊಂಡು ದಾರನ ತಂದೆ 4 ಲೂಫ್ ಆಗಿದೆ. ಸೊ 2 ಲೂಫ್ ಒಂದು 2 ಲೂಫ್ ಒಂದು 2 ಲೂಫ್ ಒಂದು ಅಗೇನ್ ದಾರ ಸುತ್ತಕೊಳ್ತೀನಿ. ನೀಡಲಿಂದ ದಾರನ ತಂದು 2 ಲೂಫ್ ಒಂದು 2 ಲೂಫ್ ಒಂದು 2 ಲೂಫ್ ಒಂದು ಅಂತ 3 ಟೈಮ್ ನಾನು ದಾರನನ್ನು ಹೊರಗಡೆ ಮಾಡಿದ್ದೀನಿ. ಅಂದರೆ ನನಗೆ ತ್ರಿಬಲ್ ಕ್ರೋಶೆ ಅನ್ನೋದು ಫಾರ್ಮ್ ಆಗುತ್ತೆ. ಈ ಥರ ಒಂದು ಸರಿಗೆ ನಾವು 3
ತ್ರಿಬಲ್ ಕ್ರೋಶೆ ಅನ್ನೋದನ್ನ ಮಾಡಬೇಕಾಗುತ್ತೆ. ಸೊ 3 ತ್ರಿಬಲ್ ಕ್ರೋಶೆ ಆಗಿದೆ. ಸೊ ಈಗ ನೋಡಿ, ಇದೇ ಒಂದು ಫ್ಲವರ್ನ ಆರ್ಚ್ ಆಗಿದೆ ನೋಡಿ. ಈಗ ನಿಮ್ಗೆ ಅರ್ಥ ಆಗಿರುತ್ತೆ ನಾವು ಯಾಕೆ 3 ಚೈನ್ ಹಾಕಿದ್ದೀವಿ ಅಂತ. ಆ 3 ಚೈನ್ ಬಂದು ನಮಗೆ ಒಂದು ಫ್ಲವರ್ ಶೇಪ್ ಅನ್ನೋದು ಫಾರ್ಮ್ ಮಾಡುತ್ತೆ ಕಂಪಲ್ಸರಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಎವ್ರಿ 3 ಕಂಬ ಹಾಕೋಕ್ಕಿಂತ ಮುಂಚೆ ಆದಮೇಲೆ ನಾವು 3 ತ್ರಿಬಲ್ ಕ್ರೋಶೆ ಅನ್ನೋದನ್ನ ಹಾಕಬೇಕಾಗುತ್ತೆ, ಚೈನ್ ಅನ್ನೋದನ್ನ ಹಾಕಬೇಕಾಗುತ್ತೆ. ಈಗ ನೋಡಿ, ಲಾಸ್ಟ್ ಒನ್ ಮಾತ್ರ ನಾನು ಚೈನ್ ಅನ್ನೋದನ್ನ 3 ಚೈನ್ ಹಾಕ್ತೀರಾ, ಹಾಗೆಯೇ ಎಲ್ಲಿ ಬಂದಿದೆಯೋ ಅಲ್ಲಿಗೆ ಲಾಕ್ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಇದೊಂಥರ ಅರ್ಧ ಫ್ಲವರ್ ಫೆಟಲ್ಸ್ ಥರ ಇರುತ್ತೆ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ಸ್ಲ್ಯಾಂಟಿಂಗ್ ಆರ್ಚ್ ಕೂಡ. ಸ್ಲ್ಯಾಂಟಿಂಗ್ ಆರ್ಚಲ್ಲಿ ಒಂದೇ ಥರ ಹಾಕಿ ನಮಗೆ ಬೋರ್ ಆಗಿದೆ ಅನ್ನೋರು ಈ ಥರ ನಾವು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ಮತ್ತು ಯೂನಿಕಾಗಿ ಪ್ರಿಟಿಯಾಗಿ ಕಾಣಿಸುತ್ತೆ ಕೂಡ. ಜಾಸ್ತಿ ಹೊತ್ತು ಕೂಡ ತಗೊಳ್ಳೋದಿಲ್ಲ, ಹಾಗೆ ಮೆಟೀರಿಯಲ್ ಕೂಡ ಜಾಸ್ತಿ ರಿಕ್ವೈರ್ಡ್ ಇಲ್ಲ ಇದಕ್ಕೆ. ತುಂಬ ಚೆನ್ನಾಗಿರುತ್ತೆ. ನೀವು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದ್ದೀರಾ ನೋಡಿದ್ದೀರಂದರೆ ನಿಮಗೆ ಖಂಡಿತ ಹೇಗೆ ಮಾಡೋದು ಅಂತ ಅರ್ಥ ಆಗುತ್ತೆ. ಅರ್ಥ ಆಗಿಲ್ಲ ಅಂದರೆ ವಿಡಿಯೋನ ಸ್ಲೋ ಮಾಡಿ ನೋಡಿ, ಖಂಡಿತ ಅರ್ಥ ಆಗುತ್ತೆ. ಸೊ ಲಾಕ್ ಮಾಡಿದ ಪ್ಲೇಸಿಂದ ನಾನು 3 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಕಂಪಲ್ಸರಿ ಇದು ಏನಕ್ಕೆ ಅಂದರೆ ಕುಚ್ಚು ಕಟ್ಟೋದಕ್ಕೆ ಅಂತಲೇ. ಬೇಕು ಅಂದರೆ ನೀವು ಇಲ್ಲಿ ಕುಚ್ಚು ಕಟ್ಬೋದು, ಇಲ್ಲ ಅಂದರೆ ಇಲ್ಲ ನನಗೆ ಪೆಟಲ್ಸೇ ಚೆನ್ನಾಗಿದೆ ಆರ್ಚ್ ಥರ, ಅದೇ ಓಕೆ, ಅದೇ ಇರಲಿ ಸಿಂಪಲ್ಲಾಗಿ ಅಂದರೆ ಇಲ್ಲಿಂದ ಲಾಕ್ ಮಾಡಿದ ಪ್ಲೇಸಿಂದ ಒಂದು ಅಗೇನ್ ಸಿಂಗಲ್ ಲಾಕು ಪಕ್ಕದಲ್ಲಿ ಹಾಕ್ಕೊಂಡು ವಿಡಿಯೋನ ಇನ್ಸೆಟ್ ಮಾಡಿ ಫಸ್ಟ್ ಆರ್ಚ್ ಹೇಗೆ ನೋಡಿದ್ದೀರಲ್ಲ ಅದೇ ಥರನೇ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ ಅಷ್ಟೇ. ಇನ್ ಕೇಸ್ ನನಗೆ ಬೇಕು ಕುಚ್ಚು ಬೇಕು ಅಂತಂದರೆ ನಾನೀಗ ಲಾಕ್ ಮಾಡಿದ್ದೀನಲ್ಲ 3 ಚೈನ್ ಹಾಕಿ ಅದೇ ಥರ ಕೂಡ ನೀವು ಮಾಡ್ಕೊಂಡು ಹೋಗ್ಬೋದು. ಇಲ್ಲ ನನಗೆ ಬರೀ ಆರ್ಚೇ ಬೇಕಂದರೆ ಫಸ್ಟ್ ಆರ್ಚ್ ಹೇಗೆ ಮಾಡಿದ್ದೀರೋ ಅದೇ ಥರನೇ ಮಾಡ್ಕೊಂಡು ಹೋಗ್ಬೋದು. ಸೊ ಇದೇ ಥರನೇ ಸೆಕೆಂಡ್ ಆರ್ಚು ಮುಗಿಸ್ಬಿಟ್ಟು ನಾನು ತೋರಿಸ್ತೀನಿ ನಿಮಗೆ. ಸೊ ಗೈಸ್, ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಅಂದರೆ ಏನು ಅಂದರೆ ತುಂಬ ಜನ ವೀಡಿಯೋಸ್ ಅನ್ನೋದನ್ನ ನೋಡ್ತಾ ಇದ್ದಾರೆ, ಬಟ್ ಯಾರು ಸಬ್ಸ್ಕ್ರೈಬ್ ಅನ್ನೋದನ್ನ ಮಾಡ್ದಿರ ನೋಡ್ತಾ ಇದ್ದಾರೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನೋದನ್ನ ಮಾಡ್ಕೊಂಡು ನೋಡಿ, ಹಾಕ್ತಾನೆ ನನಗೂ ಮೋಟಿವೇಟ್ ಆಗುತ್ತೆ ನಿಮಗೆ ಹೊಸ ವೀಡಿಯೋಸ್ನ ಕೊಡಬೇಕು ಅಂತ. ಸೊ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ಇಲ್ದರೆ ನನಗೇನು ಮಾಡೋದಕ್ಕೆ ಆಗಲ್ಲ. ಅಟ್ಲೀಸ್ಟ್ ನಾನು ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕಾದರೂ ನಿಮ್ಮ ಸಪೋರ್ಟ್ ನನಗೆ ಬೇಕು. ಇಲ್ಲ ಅಂತಂದರೆ ಏನಪ್ಪ ಚಾನಲ್ ಇಷ್ಟೊಂದು ಡೌನ್ ಆಗ್ತಿದೆ ಅಂತ ನನಗೆ ಡಿಮೋಟಿವೇಟ್ ಅನ್ನೋದು ಆಗುತ್ತೆ. ಸೊ ಖಂಡಿತ ನಿಮ್ಮ ಸಪೋರ್ಟ್ ನನಗೆ ಬೇಕು. ಹೋಪ್ ನಾನು ಅಂದ್ಕೊಳ್ತೀನಿ ಈ ವಿಡಿಯೋಯಿಂದ ನೆಕ್ಸ್ಟ್ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗ್ತಾರೆ ಅಂತ ಅಂದ್ಕೊಳ್ತೀನಿ. ಸೊ ಅದೊಂದು ಹೆಲ್ಪ್ ಅನ್ನೋದನ್ನ ಮಾಡಿ, ಸೊ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆಪ್ಷನ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಕ್ತಾನೆ ನಾನು ಮಾಡೋ ಒಂದೊಂದು ವಿಡಿಯೋನು ನಿಮಗೆ ಪಟ ಅಂತ ನೋಟಿಫಿಕೇಷನ್ ಆಗಿ ಹೊರಗಡೆ ಬರುತ್ತೆ. ಸೊ ನೋಡಿ, ಡಿಸೈನ್ ಹಾಗೆ ಕಂಪ್ಲೀಟ್ ಆಗಿದೆ. ಈವನ್ ಕುಚ್ಚು ಕೂಡ ಕಟ್ಟಿದ್ದೀನಿ ಗೈಸ್. ಹೇಳಿದಾಗೆ ಕುಚ್ಚು ಬಂದು ಆಪ್ಷನಲಿನೇ, ಬೇಕು ಅಂದರೆ ಕಟ್ಕೊಳ್ಳಿ, ಇಲ್ಲಾದರೆ ಆಚೆ ಬೇಕು ಅಂದರೆ ಆಚೆ ಕೂಡ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವತ್ತಿನ ಡಿಸೈನ್ ಇದಾಗಿದೆ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಬಂದು ಇದಕ್ಕೆ ನೀವು 400ಇಂದ 450ವರೆಗೂ ಚಾರ್ಜ್ ಮಾಡ್ಬೋದು. ಪ್ಲೇಸ್ ಮೇಲೆ ಇನ್ನೂ ಕೂಡ ಹೆಚ್ಚಿಗೆ ಆಗುತ್ತೆ. ಸೊ ಗೈಸ್, ಇವತ್ತಿನ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಸೇಫ್ ಆಗಿರಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ಕೊಳ್ತಾ ಇದ್ದೀನಿ. ನಮಸ್ಕಾರ.